ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸ್ನೇಹ ರಾಮ್ನ ಪಡ್ಕೋಬೇಕು ಅಂತ ಹೇಳಿ ಸಿದ್ಧವಾಗಿ ನಿಂತ್ಕೊಂಡಿದ್ದಾಳೆ. ಚೀಟಿಂಗ್ ಕೇಸನ್ನು ಹಾಕೋದ್ರ ಮುಖಾಂತರ ಕೋರ್ಟಿಗೆ ಎಳೆದು ತಂದಿದ್ದಾಳೆ. ಇದರ ನಡುವೆ ಎಲ್ಲ ಸಾಕ್ಷಿ ಆಧಾರಗಳು ಕೂಡ ಇಲ್ಲಿ ಸ್ನೇಹ ಪರವಾಗೇ ಇದೆ. ಅದೇ ಕಾರಣಕ್ಕೆ ಇಲ್ಲಿ ರಾಮ್ ಹೆದರುತ್ತಿದ್ದಾರೆ. ಜೊತೆಗೆ ಇಲ್ಲಿ ಪ್ರೇಮ ತನ್ನ ಗಂಡನ ಕಾಪಾಡ್ಕೋಬೇಕು ಅನ್ನೋ ಕಾರಣಕ್ಕೆ ವ್ರತವನ್ನು ಕೂಡ ಮಾಡೋಕೆ ಮುಂದಾಗಿದ್ದಾಳೆ. ದೇವಸ್ಥಾನದಲ್ಲಿ ವ್ರತವನ್ನು ಮಾಡೋಕೆ ಮುಂದಾದಂತಹ ಪ್ರೇಮಗೆ ದೇವರ ಕೃಪಕಟಾಕ್ಷ ಉಳಿದೇ ಬಿಟ್ಟಿದೆ. ಅದೇ ಕಾರಣಕ್ಕೆ ಅತ್ತ ಕಡೆ ಸುಮಿತ್ ಅಂದರೆ ಸ್ನೇಹನ ಪ್ರೀತಿ ಮಾಡ್ತಿದ್ದ ಹಳೆ ಹುಡುಗ ಎಂಟ್ರಿ ಕೊಟ್ಟಿದ್ದಾರೆ. ಸುಮಿತ್ ಕಥೆಯನ್ನು ಮುಗಿಸೇಬೇಕು ಅಂತ ಹೇಳಿ ಸ್ನೇಹ ತಂದೆ ತೀರ್ಮಾನ ಮಾಡಿಕೊಂಡಿದ್ದೆ ರೌಡಿಗಳನ್ನ ಬಿಟ್ಟಿದ್ದಾರೆ. ರೌಡಿಗಳು ಎಲ್ಲರೂ ಕೂಡ ಸುಮಿತ್ನನ್ನು ಚೇಸ್ ಮಾಡೋದ್ರ ಮುಖಾಂತರ ಆತನ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗ್ತಾರೆ. ಆದರೆ ಸುಮಿತ್ ಹೇಗೋ ತಪ್ಪಿಸ್ಕೊಂಡು ಪ್ರೇಮ ಬಳಿಗೆ ದೇವಸ್ಥಾನದ ಹತ್ರ ಬರ್ತಾರೆ. ದೇವಸ್ಥಾನದ ಹತ್ರ ಬಂದಿದ್ದೆ ನಾನು ಸುಮಿತ್ ಹತ್ರ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಪ್ರೇಮನ ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿದ್ದೆ ನಡೆದಿರೋ ಎಲ್ಲ ವಿಷಯನೂ ಕೂಡ ಪ್ರೇಮಗೆ ತಿಳಿಸ್ತಾರೆ. ಸಾಕ್ಷಿಯನ್ನು ಕೂಡ ತೋರಿಸ್ತಾರೆ. ಅದನ್ನು ನೋಡಿದಂಥ ಪ್ರೇಮಗೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ತದನಂತರ ಆತ ಕಡೆ ಕೋರ್ಟ್ನಲ್ಲಿ ಮತ್ತೆ ಕಟಕಟೆ ಮೇಲೆ ಬಂದು ನಿಂತ್ಕೊಂಡಿದ್ದಾರೆ ಸ್ನೇಹ ಮತ್ತು ರಾಮ್. ಈತ ಕಡೆ ಜಡ್ಜ್ ಕೂಡ ರಾಮ್ನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ರಾಮ್ಗೆ ಉತ್ತರಿಸೋಕ್ಕಾಗ್ತಿಲ್ಲ. ಬಿಕಾಸ್ ಇಲ್ಲಿ ಸ್ನೇಹನ ಪ್ರೀತಿ ಮಾಡಿದ್ದು ರಾಮ್ ನಿಜವಾಗ್ಲೂ ಸತ್ಯ. ಹಾಗಾಗಿ ಇಲ್ಲಿ ರಾಮ ಸ್ನೇಹನ ಪ್ರೀತಿ ಮಾಡಿದ್ದು ನಿಜ ಅನ್ನೋದು ಸಾಬೀತಾಗ್ತದೆ. ಅದರ ಜೊತೆಗೆ ಇಲ್ಲಿ ತನಗೆ ಚೀಟಿಂಗ್ ಆಗಿದೆ ಅನ್ನೋದನ್ನು ಸ್ನೇಹ ಜಡ್ಜ್ ಮುಂದೆ ಎಲ್ಲ ರೀತಿ ಸಾಕ್ಷಿ ಆಧಾರಗಳನ್ನು ಕೊಟ್ಟು ಅದನ್ನು ಸ್ಪಷ್ಟಪಡಿಸ್ತಿದ್ದಾಳೆ. ತನ್ನ ಜೊತೆ ತಪ್ಪಾಗಿ ನಡ್ಕೊಂಡಿದ್ದಾನೆ ರಾಮ್ ಅನ್ನೋದಕ್ಕೂ ಕೂಡ ಸಾಕ್ಷಿಯನ್ನು ಕೊಟ್ಟು ಸುಳ್ಳನ್ನು ಸತ್ಯ ಮಾಡುವುದಕ್ಕೆ ಸ್ನೇಹ ಮುಂದಾಗ್ತಿದ್ದಾಳೆ. ಪ್ರೀತಿ ಮಾಡಿದ್ದು ನಿಜ ಆಗಿರ್ಬೋದು, ಬಟ್ ಪ್ರೀತಿಗಿಂತ ಮತ್ತಿನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ ಅನ್ನೋದಂತೂ ಖಂಡಿತ ಸುಳ್ಳು. ಆದರೂ ಕೂಡ ಜಡ್ಜ್ ಸ್ನೇಹ ಮಾತನ್ನು ನಂಬ್ತಿದ್ದಾರೆ. ಹಾಗಾಗಿ ಸ್ನೇಹ ಪರವಾಗಿ ಜಡ್ಜ್ಮೆಂಟ್ ಇನ್ನೇನು ಪಾಸ್ ಆಗಬೇಕು. ಅದೇ ಟೈಮ್ಗೆ ಪ್ರೇಮ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಪ್ರೇಮ ಮಾತ್ರ ಅಲ್ಲಿಗೆ ಎಂಟ್ರಿ ಕೊಡುವುದಿಲ್ಲ, ಸುಮಿತ್ನ ಜೊತೆಯಾಗಿ ಎಂಟ್ರಿ ಕೊಡ್ತಾಳೆ. ಅಲ್ಲಿ ಸುಮಿತ್ ಕೂಡ ಬಂದದ ಕಟಕಟೆ ಮೇಲೆ ಬಂದು ನಿಂತು ನಾನು ಇವಳ ಹಳೆಯ ಪ್ರೇಮಿ ಅಂತ ಹೇಳ್ತಿದ್ದಾರೆ. ಇದನ್ನು ನಂಬುವುದಕ್ಕೆ ರೆಡಿನೇ ಇಲ್ಲ ಸ್ನೇಹ, ಅದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ಸಾಕ್ಷಿ ಇದೆ. ಅದಕ್ಕೆ ಈಕೆ ಪ್ರೀತಿ ಮಾಡ್ತಾಳೆ. ಪ್ರೀತಿ ಮಾಡಿದ್ಮೇಲೆ ಕೈ ಕೊಡ್ತಾಳೆ. ಅವರಿಂದ ತೊಂದರೆ ಆಗತ್ತೆ ಅಂತ ಗೊತ್ತಾದರೆ ಅವ್ರ ಕಥೆಯನ್ನೇ ಮುಗಿಸೋದಕ್ಕೂ ಕೂಡ ಮುಂದಾಗ್ತಾಳೆ. ಇವತ್ತು ನನಗಾಗಿರೋದು ಅದೇನೆ. ನಾನೇ ಅವಳ ಹಳೆಯ ಪ್ರೇಮಿ ಅಂತ ಹೇಳಿ ಒಂದು ಪೆನ್ ಡ್ರೈವನ್ನು ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಫೋಟೋಸ್ ವಿಡಿಯೋಸನ್ನು ತೋರಿಸ್ತಾರೆ ಜಡ್ಜಸ್ ಸ್ನೇಹಾಗೆ. ಸ್ನೇಹ ತಬ್ಬಿಬ್ಬಾಗ್ತಿದ್ದಾಳೆ, ತತ್ತರಿಸಿ ಹೋಗ್ತಿದ್ದಾಳೆ. ನೀನೇ ಅಲ್ವಮ್ಮ ಅಂತ ಕೇಳ್ತಿದ್ದಾಗೆ ಅದು ಇದು ಅಂತ ಹೇಳೋಕೆ ಮುಂದಾಗ್ತಾಳೆ. ಬಟ್ ಅದು ಪ್ಯೂರ ಕರೆಕ್ಟಾಗಿರ್ತಕ್ಕಂಥ ವಿಡಿಯೋನೇ ಆಗಿರುತ್ತೆ. ಯಾವುದೇ ಎಡಿಟೆಡ್ ವಿಡಿಯೋಸ್ ಫೋಟೋಸ್ ಆಗಿರೋದಿಲ್ಲ. ಕೊನೆಗೂ ಕೂಡ ಸ್ನೇಹ ಬುದ್ಧಿನೇ ಹೀಗೆ ಲವ್ ಮಾಡೋದು, ಕೈ ಕೊಡೋದು, ತೊಂದರೆ ಆಗುತ್ತೆ ಅಂದರೆ ಅವ್ರ ಕಥೆಯನ್ನು ಮುಗಿಸೋದು ಅನ್ನೋದು ಸಾಬೀತಾಗುತ್ತೆ. ಕೊನೆಗೂ ಇಲ್ಲಿ ಪ್ರೇಮ ರಾಮ್ನನ್ನು ದೂರ ಮಾಡು ಸ್ನೇಹ ಪ್ರಯತ್ನ ವಿಫಲವಾಗತ್ತೆ. ವಿಫಲವಾದಂತಹ ಸ್ನೇಹಾಳನ್ನು ಜೈಲಿಗೆ ಕಳಿಸ್ತಾರೆ ಜಡ್ಜ್. ಏನಾಗಬಹುದು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.